ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮಧ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಕ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಭೋಜನ ರಸವಿಭಾಗ ಸಂಧಿಯಲ್ಲಿ ಬಹಳ ಸುಂದರವಾಗಿ ಪಂಚರೂಪಗಳಲ್ಲಿ ಪಂಚಕೋಶಗಳಲ್ಲಿ ಪಂಚರೂಪದಿಂದ ವಾಯುದೇವರು ಮತ್ತು ಪಂಚರೂಪದಿಂದ ಭಗವಂತ ಹೇಗಿರ್ತಾನೆ ಅನ್ನೋದರ ಬಗ್ಗೆ ಹಿಂದಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇದರ ಜೊತೆಗೆ ಮುಂದಿನ ಪದ್ಯದಲ್ಲಿ ಅನಿರುದ್ಧಾದಿ ರೂಪಗಳು ಭೋಜನಾದಿ ವ್ಯಾಪಾರಗಳನ್ನು ಮಾಡುವಂತಹ ಅಧಿಕಾರಿ ದೇಹಗತವಾಗಿ ಜೊತೆಗೆ ಇರೋದರ ಜೊತೆಗೆ ತನ್ನ ಪಿತೃಗಳ ಕೂಡ ಸಂರಕ್ಷಣೆಯನ್ನು ಮಾಡ್ತಾನೆ, ಅವ್ರ ಜೊತೆ ಇದ್ದು ಕೆಲಸವನ್ನು ಮಾಡಿಸ್ತಾನೆ. ಪಿತೃಕ್ರಿಯಾ ಅಥವಾ ಪಿತೃಪ್ರಕ್ರಿಯಾ ಪ್ರಸಕ್ತ ಅಂತ ಈ ಪದ್ಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ತಂದೆ ತಾಯಿಯ ಒಂದು ಮಹತ್ವವನ್ನು ಈ ಪದ್ಯಗಳಲ್ಲಿ ತಿಳಿಸ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿ ದನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ನೆನಿಪನ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವ ಮಾಡಿಕೊಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಾಹ್ವಾ. ಬಹಳ ಸುಂದರವಾಗಿ ತಂದೆ ತಾಯಿಯ ಮಹತ್ವವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಭಗವಂತ. ಜಗನ್ನಾಥ ದಾಸರು ತಿಳಿಸ್ತಾ ಇದ್ದಾರೆ. ತ್ರಿನವತಿ ಅಂದರೆ 93, ಸ್ವರೂಪಾತ್ಮಕ ಸ್ವ ಅಂದರೆ ಸ್ವಕೀಯಗಳಾದಂತಹ ರೂಪಾತ್ಮಕ 93 ರೂಪಗಳನ್ನು ಧರಿಸಿದಂತಹ ಪಿತೃದೇವತೆಗಳಿಗೆ ದೇಹಧಾರಿಯಾದಂತಹ ಜೀವಗೆ ಸ್ವಾಮಿಯಾದಂತಹ ತದಾತ್ಮಕವಾದ ತನ್ನಾಮ ರೂಪದಿಂದ ಕರೆಸಿಕೊಳ್ಳತಕ್ಕಂತಹ ಅನಿರುದ್ಧ ರೂಪಿ ಪರಮಾತ್ಮ 93. ಯಾವುದದು 93? ಅದನ್ನಲ್ಲಿ ಹೇಳ್ತಾರೆ. ಮೊದಲನೇದಾಗಿ ದೇಹ ನಿರ್ಮಾಣ ಆಗಬೇಕು ಅಂದರೆ 3 ಬೇಕು, ಜೊತೆಗೆ 3 ಬೇಕು, ಒಟ್ಟು 6 ಬೇಕು ಅಂತಾರೆ. ಏನು 6 ಬೇಕಾಗಿರೋದು? ತಂದೆ, ಅವರ ತಂದೆ, ಅವರ ತಂದೆ ಬೇಕು. ತಾಯಿ, ಅವರ ತಾಯಿ, ಅವರ ಅತ್ತೆ, ಅವರ ಅತ್ತೆ ಬೇಕು. 3 ಜನ ಬೇಕು. ಅದನ್ನೆಲ್ಲ ಹೇಳ್ತಾರೆ. ಪಿತೃ, ಪಿತಾಮಹ, ಪ್ರಪಿತಾಮಹ, ಮಾತೃ, ಅವರ ಅತ್ತೆ, ಮಾತಾಮಹಿ, ಮಾತೃ ಪ್ರಪಿತಾಮಹಿ. 3 ಜನ 3 ಜನ, ಒಟ್ಟು 6 ಜನ ಬೇಕು. ಈ 6 ಜನದಿಂದ ದೇಹ ನಿರ್ಮಾಣ ಆಗುವಂಥದ್ದು. ಅಜ್ಜ ಅಜ್ಜಿಯಿಂದ ಅಪ್ಪ ಅಮ್ಮ, ಅಪ್ಪ ಅಮ್ಮನಿಂದ ಆಮೇಲೆ ಇವನು ಬಂದಿರುವಂಥದ್ದು. ಹಾಗಾಗಿ ಅಜ್ಜ, ತಂದೆ, ಅವರ ತಂದೆ, ಅವರ ತಂದೆ, ತಾಯಿ, ಅವರತ್ತೆ, ಅವರತ್ತೆ, ಒಟ್ಟು 6 ಜನ ಈ ದೇಹಕ್ಕೆ ಸಂಬಂಧಪಟ್ಟಿರುವಂಥವರು. ಅವರಿಂದ ನಮಗೇನು ಅಂದರೆ ಈ ದೇಹ ಬಂದಿರುವಂಥದ್ದು. ಅವರ ಸಂಬಂಧ ಎಲ್ಲಿದೆನೋ ಅಲ್ಲಿ ಸೂತಕಾದಿಗಳ ಆಚರಣೆ ಇದೆ. ಎಲ್ಲಿ ಈ 6 ಜನರ ಸಂಬಂಧ ಇಲ್ಲ ಅಲ್ಲಿ ಸೂತಕಾದಿಗಳನ್ನು ಆಚರಣೆ ಮಾಡಬೇಕಾಗಿಲ್ಲ ಅನ್ನೋದಕ್ಕಿಂತನೂ ಮೊದಲು ಮಾಡೋದ್ರ ಬಗ್ಗೆ ವಿಚಾರ ಮಾಡೋಣ. ಶಾಸ್ತ್ರ ಹೇಳೋದೇನು? ಇವರು 6 ಜನ ಮುಖ್ಯವಾಗಿ ನಮಗೆ ಸಂಬಂಧ ಪಡುವಂಥವರು. ಈ ಗೋತ್ರ ಮತ್ತು ದಾಯಾದಿಗಳು ಅಂತ ಕರೀತಾರೆ ನೋಡಿ. ಹಾಗಾಗಿ ಪಿತೃಗಳಿಗೆ ಸಂಬಂಧಪಟ್ಟಿರುವಂಥದ್ದೇ ಗೋತ್ರಜರು. ಇವರು ನಮ್ಮ ಗೋತ್ರದವರು ಅಂತಾರೆ. ಏನದರ ಅರ್ಥ? ನಮ್ಮ ಸಂಬಂಧಿಕರು. ಅದರಲ್ಲಿ ಪಿತೃದೇವತೆಗಳಾಗಿರುವಂತಹ ವಸುದೇವತೆಗಳು 8 ಜನ ಇದ್ದಾರೆ. ಅಷ್ಟವಸುಗಳು ಅಂತ ಅವರನ್ನು ಕರೀತಾರೆ. ಇವರಿಷ್ಟು ಜನ ಪಿತೃವಿನ ದೇಹವನ್ನು ಆಶ್ರಯ ಮಾಡಿರ್ತಾರೆ. ಇನ್ನು ಪಿತಾಮಹ, ಪಿತೃಪಿತಾಮಹ ಅಂದರೆ ಅಜ್ಜನ ದೇಹವನ್ನು
ಏಕಾದಶ ರುದ್ರರು ಆಶ್ರಯ ಮಾಡಿರ್ತಾರೆ. ಪ್ರಪಿತಾಮಹ ಅವರ ತಂದೆ, ಅವರ ದೇಹವನ್ನು ದ್ವಾದಶ ಆದಿತ್ಯರು ಆಶ್ರಯ ಮಾಡಿರ್ತಾರೆ. ಅಂದರೆ ಒಟ್ಟಾರೆ 31 ಮಂದಿಯಲ್ಲಿ ಅನಿರುದ್ಧನ 93 ರೂಪಗಳಿರ್ತವೆ. ಒಬ್ಬೊಬ್ಬರ ಶರೀರ ವೈಕಾರಿಕ ಸಂಕೇತವಾದಂಥ ಮನಸ್ಸು, ತೇಜಸ್ಸಿನ ಸಂಕೇತವಾದಂಥ ದಶ ಇಂದ್ರಿಯಗಳು 10 ಇಂದ್ರಿಯಗಳು, ತಾಮಸ ಸಂಕೇತವಾದಂಥ ಪಂಚಭೂತಗಳು ಅಹಂಕಾರಯುಕ್ತವಾದದ್ದು. ಈ ಪ್ರಕಾರ 31 ದೇವತೆಗಳನ್ನು ಸೇರಿಸಿ ಗುಣಿಸಿದರೆ 31 ಮೂರುಗಳ ಅಂದರೆ 93 ಆಗ್ತದೆ ಅಂತ ಹೇಳ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ಅಂತ ಅದಕ್ಕೆ ಜಗನ್ನಾಥದಾಸರು ಹೇಳಿರುವಂಥದ್ದು. ಅನಲ ಅಂದರೆ ಅನ್ಯ ಪಿತೃದೇವತೆಗಳಾಗಿರುವಂಥ ಅಗ್ನಿದೇವರು ತಂದೆಯಲ್ಲಿರ್ತಾರೆ, ಯಮ ಪಿತಾಮಹನಲ್ಲಿರ್ತಾನೆ, ಸೋಮ ಅಂದರೆ ಚಂದ್ರ ಅವನು ಪ್ರಪಿತಾಮಹನಲ್ಲಿರ್ತಾನೆ. 3 ಜನ ಬೇಕು, 3 ಜನ ಇಲ್ಲ ಅಂದ್ರೆ ನಡೆಯೋದಿಲ್ಲ. ತಂದೆ, ಅವರ ತಂದೆ, ಅವರ ತಂದೆ, ಪಿತೃ ಪಿತಾಮಹ ಪ್ರಪಿತಾಮಹ ಈ 3ರಲ್ಲೂ ಅಂದರೆ 3 ಜನರಲ್ಲೂ ಅನಿರುದ್ಧ ರೂಪದಿಂದ ಸದಾ ಭಗವಂತ ಅನಿರುದ್ಧ ರೂಪದಿಂದ ಇದ್ದು ಸದಾ ಯಜಮಾನನಾಗಿ ನಿಯಾಮಕನಾಗಿ ಇದ್ದು ಪೂರ್ವೋಕ್ತ ದೇವತೆಗಳ ಸಹಿತವಾಗಿ ವಸುರುದ್ರಾದಿ ಅನಲ ಸೋಮಾದಿ ಪಿತೃಪಿತಾಮಹಾದಿ 9 ಮಂದಿಗೆ ಸೇರತಕ್ಕಂತಹ ಪುಣ್ಯ ಸಮೂಹಕ್ಕೆ ಅನ್ನದೊಳು ತದ್ವಾಚ್ಯನಾಗಿ ಅನಿರುದ್ಧ ಒಂದು ಅಂಶದಿಂದ ಅನ್ನ ನೆನಿಪ. ನೋಡಿ, ಒಂದು ಜಿಸ್ಟ್ ಹೇಳೋದು ಅಂತಾರಲ್ಲ, ಸಾರಾಂಶ ಹೇಳೋದಾದರೆ ನಾವು ಊಟ ಮಾಡ್ತೀವಲ್ಲ ಅನ್ನ ಅಂತ ಆಗಬೇಕು ಅಂದರೆ ಇಷ್ಟೆಲ್ಲ ದೇವತೆಗಳ ಸಹಿತವಾಗಿ ಭಗವಂತ ಅನ್ನದಲ್ಲಿರ್ತಾನೆ. ಒಂದು ತುತ್ತ ನಾವು ಊಟ ಮಾಡ್ತಾ ಇದ್ದೀವಿ ಅಂದರೆ ಇಷ್ಟು ದೇವತೆಗಳು, ಇಷ್ಟು ಭಗವಂತನ ರೂಪಗಳಿದ್ದಾವೆ. ಅದರ ಬಲದಿಂದ ನಾವು ಊಟ ಮಾಡ್ತಾ ಇದ್ದೀವಿ. ಒಂದು ದಿವಸ ಊಟ ಮಾಡ್ದ ಅಂದರೆ ಅಷ್ಟು ಪುಣ್ಯ ಒಂದು ಹೋಯಿತು ಅಂತ. ಪಾಪನೂ ಅಷ್ಟೇ, ಹೇಗೆ ಹೇಗೆ ಕೆಟ್ಟ ಕೆಲಸಗಳನ್ನು ಮಾಡಿ 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 ಪಾಪ ಘಟನೆ ಮಾಡ್ಕೊಂಡಿರ್ತಾನೋ ಅದರ ಕಷ್ಟವನ್ನು ಅನುಭವಿಸೋದ್ರಿಂದ ಪಾಪ ಪರಿಹಾರ ಆಗ್ತದೆ, ಸುಖವನ್ನು ಅನುಭವಿಸೋದ್ರಿಂದ ಪುಣ್ಯ ನಾಶ ಆಗಿ ಹೋಗ್ತದೆ. ಇಲ್ಲಿ ನೋಡಿ, ಅನ್ನ ನೆನಪ, ಅನ್ನ ಅಂತ ಅನಿಸ್ಕೊಳ್ತಾನೆ ಭಗವಂತ. ಆ ಪ್ರದ್ಯುಮ್ನನು ಅಂದರೆ ಅನಿರುದ್ಧನೇ ಪ್ರದ್ಯುಮ್ನ, ಮತ್ತೆ ಬೇರೆ ಅಲ್ಲ. ಆ ಅನಿರುದ್ಧನೇ ಪ್ರದ್ಯುಮ್ನ ರೂಪದಿಂದ ವಿಭಾಗವ ಮಾಡಿ ದೇವಭಾಗ 6, ಪಿತೃಭಾಗ 3 ಅಂದರೆ 6 + 3 9 ವಿಭಾಗವನ್ನು ಮಾಡಿ ತುರ್ಯಾಹ್ವ, ಇದೇ ಅನಿರುದ್ಧನೇ ತುರ್ಯ ಅಂತನ್ನೋ ಹೆಸರಿನಿಂದ ವಾಸುದೇವ ರೂಪದಿಂದ ಈ 9 ಭಾಗ ತೆಗೆದುಕೊಂಡವನಾಗಿ ಆ 9 ಭಾಗವನ್ನು ತೆಗೆದುಕೊಂಡು ಉಣಿಪ. ಏನು ಹಾಗಂದರೆ ಪಿತೃಭಾಗ ಅಗ್ನಿದ್ವಾರ, ಪಿತಾಮಹನ ಭಾಗ ಯಮದ್ವಾರ, ಪ್ರಪಿತಾಮಹನ ಭಾಗ ಸೋಮದ್ವಾರ. ಆಯಾ ದೇವತೆಗಳಿಗೆ ಭಗವಂತ ಎಲ್ಲೆಲ್ಲಿರ್ತಾರೋ ಅವರಿಗೆಲ್ಲ ಗುಣಿಸ್ತಾನೆ ಭಗವಂತ. ಸಾರವನ್ನು ತೆಗಿತಾನೆ ಭಗವಂತ. ನಾವು ಊಟ ಮಾಡೋದು ಅನ್ನನೇ, ಜಡವಾದ ಅನ್ನ. ಅದರ ಸಾರವನ್ನು ತೆಗೆದುಕೊಂಡು ಆಯಾ ದೇವತೆಗಳಿಗೆ ಅನಲ ಯಮ ಸೋಮ, ಅನಲ ಅಂದರೆ ಅಗ್ನಿ ಯಮ ಸೋಮ, ಪಿತೃ ಪಿತಾಮಹ ಪ್ರಪಿತಾಮಹ, ವಸು ರುದ್ರ ಆದಿತ್ಯ, ಈ 3 ವಿಭಾಗವನ್ನು ಮಾಡಿದರು. ಹೀಗೆ ಭಗವಂತ ಇದ್ದು ನಿತ್ಯಾನಂದ ಭೋಜನದಾಯಿ. ನೋಡ್ರಿ, ಬರೀ ಊಟ ಮಾಡೋದಲ್ಲ, ಅನ್ನ ಹಾಕಿದ್ದಾರೆ ಬಿಸಿ ಬಿಸಿ ಊಟ ಮಾಡಿಬಿಡ್ತೀವಿ. ಊಟ ಮಾಡಬೇಕಾದ್ರೆ ಈ ಅನ್ನದಲ್ಲಿ ಇಷ್ಟು ವಿಭಾಗವಿದ್ದಾರೆ, 3 ಜನಕ್ಕೂ ಸಂತೋಷ ಪಡಿಸ್ತಾನೆ ಭಗವಂತ ಅಂತ ಹೇಳಿ ಅನುಸಂಧಾನ ಮಾಡತಕ್ಕಂಥವರಿಗೆ ಭಗವಂತ ಸ್ವರೂಪಾನಂದ ಭೋಜನ ವಾಸುದೇವ ರೂಪಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ಇಲ್ಲಿವರೆಗೂ ಬಂದಿರುವಂತಹ ಪುಣ್ಯದ 10ನೇ ಭಾಗ ಅಧಿಕಾರ ಭಾಗ ಅಂತಾರೆ. ಅಂದರೆ ಪುಣ್ಯ ಅಧಿಕಾರಿಗಳಿಗೆ ಮಾತ್ರ ಕೊಡ್ತಾನೆ. ನೀವು ಚಿಂತನೆ ಮಾಡಲಿಲ್ಲ ಅಂದರೆ ಪುಣ್ಯ ಇಲ್ಲ. ಇದನ್ನೆಲ್ಲ ಚಿಂತನೆ ಮಾಡಬೇಕು. ಊಟ ಮಾಡಬೇಕಾದ್ರೆ ಒಂದು ತುತ್ತು ಅನ್ನ ಒಳಗೆ ಹೋಗಬೇಕಾದ್ರೆ ಇಷ್ಟು ಚಿಂತನೆ ಮಾಡಬೇಕು ಅಂತಾರೆ. ಯಾರು ಈ ರೀತಿ ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇದರಲ್ಲಿ ತಂದೆದಷ್ಟೇ ಹೇಳಿದರು ಅಂತ ಬೇಜಾರಾಗಬೇಕಾಗಿಲ್ಲ. ಯಾರು ತಾಯಿನ್ನೂ ಇದರೊಳಗೆ ಸೇರಿಸ್ಕೊಳ್ಬೇಕು. ಮಾತಾ
ಮಾತೃ ಪಿತಾಮಹಿ ಪ್ರಪಿತಾಮಹಿ, ಅಲ್ಲೂ 3 ವಿಭಾಗ. ಮತ್ತೆ ಇದೇ ರೀತಿ ಚಿಂತನೆ ಮಾಡಬೇಕು ಅಂತಾರೆ. ಪೂರ್ವದಲ್ಲಿ ತಾಯಿ ವರ್ಗದಲ್ಲಿ ಹೇಳಿದಂತಹ ಮಾತಾ ಪ್ರಪಿತಾಮಹಿ ಮಾತಾಮಹಿ 3 ಜನಕ್ಕೂ ಇದೇ ಅರ್ಥವನ್ನೇ ನಾವು ಚಿಂತನೆ ಮಾಡಬೇಕು. ಆಗ ನಾವು ಉಂಡಂತಹ ಅನ್ನ ನಿಜವಾಗ್ಲೂ ಭಗವಂತ ಅದರಿಂದ ಅನುಗ್ರಹವನ್ನು ಮಾಡ್ತಾನೆ. ಅದರಲ್ಲೂ ಶ್ರಾದ್ದ ಮಾಡುವಂತಹ ಯಾರೇ ಆಗಿರಬಹುದು 96 ಶ್ರಾದ್ದಗಳನ್ನು ಮಾಡಬೇಕು ಅಂತಾರೆ ಪಿತೃಗಳ ಪ್ರೀತ್ಯರ್ಥಕವಾಗಿ. ಅದನ್ನು ಇಲ್ಲಿ ಹೇಳ್ತಾರೆ. ಷಣ್ಣವತಿ ನಾಮಕನು ವಸು ಮೂಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಡಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯಗಳಲ್ಲಿ ತಿಳಿಸ್ತಾರೆ. ಭೋಜನ ರಸ ವಿಭಾಗದಲ್ಲಿ ಪಿತೃಗಳಿಗೆ ಸ್ವಾಮಿಯಾಗಿರುವಂಥವನು ಯಾರು? ಗದಾಧರ. ಗಯಾ ಕ್ಷೇತ್ರಕ್ಕೆ ಹೋಗಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಗದಾಧರನ ಮೂರ್ತಿ ಇದೆ. ಷಣ್ಣವತಿ ಶ್ರಾದ್ದಾಖ್ಯ, ಷಣ್ಣವತಿ ನಾಮಕ 96, ನಾನೀಗ ಹೇಳಿದ್ನಲ್ಲ ಆ 96 ನಾಮವುಳ್ಳಂಥ ಅನಿರುದ್ಧ ನಾಮಕ ದೇಹ ಭಗವಂತ ಷಣ್ಣವತಿ ಶ್ರಾದ್ದಗಳು. ಅಲ್ರಿ ಷಣ್ಣವತಿ ಅಂತ ಅಂತಿರಲ್ಲ, ಹಂಗಂದ್ರೇನು ಅಂತ ಹೇಳಿಬಿಡ್ರಿ. ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ. 14 ಮನ್ವಾದಿಗಳು, ಪಂಚಾಂಗ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ. 14 ಮನ್ವಾದಿಗಳು, 16 ಮಹಾಲಯ, ಪಿತೃಪಕ್ಷ ಅಂತ ಕರೀತಾರೆ, ಭಾದ್ರಪದ ಮಾಸದ ಕೃಷ್ಣ ಪಕ್ಷ. ಇನ್ನು ಯುಗಾದಿ, 4 ಯುಗಾದಿ ಹುಟ್ಟದ ದಿನಗಳು, 12 ಮೇಘಾದಿ ಪರ್ವಗಳು, 12 ಅಮಾವಾಸ್ಯೆಗಳು. ಒಂದು ವರ್ಷಕ್ಕೆ 12 ತಿಂಗಳು, 12 ಅಮಾವಾಸ್ಯೆಗಳು, 13 ವ್ಯತಿಪಾತಗಳು, 13 ವೈಧೃತಿಗಳು, 12 ತ್ರಿಸಾಷ್ಟಕಗಳು, ಅಂದರೆ ಒಟ್ಟು 96 ಅಂತ ಹೇಳ್ತಾರೆ. ಅಮಾಮನು ಯುಗಾಕ್ರಾಂತಿ ವ್ಯತಿಪಾತ ಮಹಾಲಯಾ ತ್ರಿಸಷ್ಟಕ ಇಮಾ ಪ್ರೋಕ್ತ ಪುಣ್ಯವಂತ ಪ್ರಕೀರ್ತಿತಾ ಪ್ರಮಾಣದಲ್ಲಿ ಹೇಳ್ತಾರೆ. ಅಂದರೆ 96 ಶ್ರಾದ್ದಗಳು. ಅದರಲ್ಲಿ ವಸು ಅಂದರೆ ಅಷ್ಟವಸುಗಳಲ್ಲಿ ಭಗವಂತ ಅಹಂಕಾರ ತ್ರಯರಲ್ಲಿ ಪ್ರದ್ಯುಮ್ನ 24 ರೂಪದಿಂದ, ಮೂಗಣ್ಣ ಅಂದರೆ ರುದ್ರದೇವರು 3 ಕಣ್ಣು ಉಳ್ಳಂತಹ ರುದ್ರದೇವರಲ್ಲಿ ಅಂದರೆ ಏಕಾದಶ ರುದ್ರರಲ್ಲಿ ಅಹಂಕಾರ ತ್ರಯದಲ್ಲಿ 33 ರೂಪದಿಂದ, ಭಾಸ್ಕರ ಅಂದರೆ ಸೂರ್ಯ 12 ಆದಿತ್ಯರಲ್ಲಿ ಅಹಂಕಾರ ತ್ರಯದಲ್ಲಿ ವಾಸುದೇವ ರೂಪದಿಂದ 36 ರೂಪದಿಂದ, ಅಗ್ನಿ ಯಮ ಸೋಮ 3ರಲ್ಲೂ 3 ರೂಪದಿಂದ, ಒಟ್ಟಾರೆ 96 ರೂಪದಿಂದ ಇರತಕ್ಕ. ನೋಡಿ, ಹಿಂದೆ 93 ಅಂದರು, ಈಗ 96 ಅಂದರು. 3 ಯಾಕೆ ಅಂತಲೂ ಹೇಳಿಬಿಟ್ರು ಅವರೇ ಸ್ಪಷ್ಟವಾಗಿ. ಅನಲ ಅಗ್ನಿ ಯಮ ಸೋಮಾದಿಗಳಲ್ಲಿ 3 ರೂಪ, ಒಟ್ಟಾರೆ 96 ರೂಪದಿಂದ ಅನುದಿನ ಪಿತೃಗಳಿಗೆ 1 ವರ್ಷ, ಅದು 1 ದಿನ ಸಂಕೇತವಾಗಿರುವಂಥದ್ದು. ಆದ್ದರಿಂದಲೇ ಅದರ ಸಂಕೇತಕವಾಗಿ ಪ್ರತಿ ವರ್ಷದಲ್ಲಿ ನಿಷ್ಕಪಟದಿಂದ ಕಾಪಟ್ಯ ರಹಿತನಾಗಿ ಯಾವ ಕಲುಷಿತವಾಗದೆ ಶುದ್ಧವಾದ ಮನಸ್ಸಿನಿಂದ ಸದ್ಭಕ್ತಿಯಲ್ಲಿ ಮಹಾತ್ಮ್ಯ ಜ್ಞಾನವನ್ನು ತಿಳಿದು ಭಗವಂತನಾಗಿ ಅದ್ಭುತವಾದ ವ್ಯಾಪಾರವನ್ನು ತಿಳಿದು ಪರಮಾತ್ಮನಲ್ಲೂ ಮತ್ತು ಪಿತೃದೇವತೆಗಳಲ್ಲೂ ಸದ್ಭಕ್ತಿಯಲ್ಲಿ ಮಾಡಪ ಭಕ್ತಿಯಿಂದ ಮಾಡ್ತಾಗ ಇರುವಂತಹ ಪುಣ್ಯಕರ್ಮವ ಸ್ವೀಕರಿಸಿ ಪಿತೃಗಳ ಪ್ರೀತ್ಯರ್ಥಕವಾಗಿ ಮಾಡುವಂತಹ ಶ್ರಾದ್ದಾದಿ ಕರ್ಮ ಅದು ಶ್ರದ್ಧೆಯಿಂದ ಮಾಡುವಂಥದ್ದು. ಆ ಪುಣ್ಯವನ್ನು ಸ್ವೀಕಾರ ಮಾಡಿ ಭಗವಂತ ಅನಿರುದ್ಧನು ಕಾರುಣ್ಯ ಸಾಗರನು ಅಂತಃಕರಣವುಳ್ಳಂತಹ ಭಗವಂತ ಅಗಣ್ಯ ಸುಖವ, ಅಗಣಿತವಾದ ಸುಖ, ಅದು ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸುಖವನ್ನು ಆ ಪಿತೃಗಳಿಗೆ ಅಂದರೆ ಆ ಅಧಿಕಾರಿ ವರ್ಗದವರಿಗೆ, ಯಾರು ಶ್ರಾದ್ದ ಮಾಡ್ತಾರೆ ನೋಡಿ ಅವರಿಗೆ ಅಂತ ಅರ್ಥ. ಅವರಿಗೆ ಭಗವಂತ ಏನು ಮಾಡ್ತಾನೆ? ಅಗ್ನಿಯಮಾದಿಗಳ ದ್ವಾರ ಅವರ ಪಿತೃಗಳನ್ನು ಏನು ಕರ್ಮ ಮಾಡಿರ್ತಾರಲ್ಲ ಶ್ರಾದ್ದಾದಿ ಕರ್ಮ, ಅವರ ಪಿತೃಗಳನ್ನು ಭಗವಂತ ಏನು ಮಾಡ್ತಾನೆ? ಪೊರೆವನು, ಚೆನ್ನಾಗಿ ಪೊರಿತಾನಂತೆ, ರಕ್ಷಣೆ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಪೊರೆವನು ಅನ್ನೋದಕ್ಕೆ ಶಬ್ದಕ್ಕೆ ಅರ್ಥ ಜ್ಞಾನ ಭಕ್ತ್ಯಾದಿಗಳೇನು, ಐಶ್ವರ್ಯವೇನು, ಪುತ್ರ ಪೌತ್ರಾದಿಗಳೇನು ಎಲ್ಲವನ್ನ ಕೊಟ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಮುಂದಿನ ವರ್ಷನ ಇಲ್ಲ,
ಯಾವಾಗ ಮಾಡ್ತಾನೆ ಮತ್ತೆ? ಎಲ್ಲ ಕಾಲದಲ್ಲಿ. ಎಷ್ಟು ಒಂದು ಸಣ್ಣ ಶಬ್ದ ಇದ್ರೂ ಎಷ್ಟು ಅರ್ಥ ಕೊಡ್ತದೆ. ಎಲ್ಲ ಕಾಲದಲ್ಲಿ. ಯಾವತ್ತೋ ಒಂದು ದಿವಸ ಮಾಡೋದಲ್ಲ, 1 ಗಂಟೆ ಮಾಡೋದಲ್ಲ, ಇವತ್ತು ಮಾಡಿ ನಾಳೆ ಬಿಟ್ಟು ಬಿಡೋದಲ್ಲ. ಎಲ್ಲ ಕಾಲದಲ್ಲಿ ಭಗವಂತ ಶ್ರಾದ್ದವನ್ನು ಮಾಡುವಂತಹವರಿಗೆ ಭಗವಂತ ಏನು ಮಾಡ್ತಾನೆ? ಈ ರೂಪದಿಂದ ಇದ್ದು ಆ ಪಿತೃಗಳಿಗೂ ಅನುಗ್ರಹ ಮಾಡ್ತಾನೆ, ಇವರ ವಂಶದವರಿಗೆ, ಜೊತೆಗೆ ಇವರಿಗೂ ಅನುಗ್ರಹ ಮಾಡ್ತಾನೆ. ಇನ್ನು ಭಗವಂತನ ಈ ರೂಪಗಳ ಭೋಜನ ರಸ ವಿಭಾಗದಲ್ಲಿ ಹೇಳ್ತಾರೆ, ಅನಿರುದ್ಧಾದಿ ರೂಪಗಳಿದ್ದಾವಲ್ಲ ಅವುಗಳನ್ನು ಅರ್ಚಿಸ್ತಾರೆ. ಹೇಗೆ ಅರ್ಚಿಸ್ತಾರೆ? ಪಿತೃಕಾರ್ಯದಲ್ಲಿ ಶ್ರಾದ್ದ ಮಾಡಬೇಕಾದ್ರೆ ನೀವು ಗಮನ ಕೊಟ್ಟು ನೋಡಿದರೆ ಚೆನ್ನಾಗಿ ಗೊತ್ತಾಗತ್ತೆ. ಅದನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ. ಸುತಪನೀಕೋಕ್ತ ರಸಪಂಚಾಶತ ವರ್ಣ ಕರಣದಿ ಚತುರ್ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದ ವಿರತ ನಿರುದ್ಧ ಜತನ ಮಾಳ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳ ನರ್ತಿಸೋ ವರದರಿಂದ ಬಲ್ಲವರು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸುತಪನು ಅಂತ ಒಂದು ಶಬ್ದ ಇದೆ. ವಿಷ್ಣು ಸಹಸ್ರನಾಮ ಹೇಳೋರಿಗೆ ಈ ನಾಮ ಭಾರಿ ಪರಿಚಯವಾದಂಥ ನಾಮ. ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಭಗವಂತನ ನಾಮ ಇದು. ಹಾಗಾಗಿ ಸೃಜ್ಯರಾದಂತಹ ಪ್ರಾಣಿಗಳು ಯಾವತ್ತೂ ಪರಮಾತ್ಮನಿಗೆ ಪುತ್ರರಾಗಿರುವಂಥವ್ರು. ಸುತಪ. ಸುತ ಅಂದರೆ ಸುತ ಪ 3 ಅಕ್ಷರ ಇದೆ. ಪ ಅನ್ನೋದಕ್ಕೆ ಪದ. ಸುತ ಅಂದರೆ ಬ್ರಹ್ಮಾದಿ ಜೀವರನ್ನ, ಪ ಅಂದರೆ ಪಾಲನೆ ಮಾಡತಕ್ಕಂಥವನು, ಬ್ರಹ್ಮಾದಿ ದೇವತೆಗಳನ್ನೇ ಪಾಲನೆ ಮಾಡುವಂಥವನು ಭಗವಂತ. ಅದಕ್ಕೆ ಅವನನ್ನು ಸುತಪ. ಏಕೋತ್ತರ ಸುಪಂಚಾಶತ ವರ್ಣ ಅಂದರು. ಅಂದರೆ 51 ಅಕ್ಷರಗಳಿದ್ದಾವೆ ವರ್ಣಮಾಲೆಯಲ್ಲಿ. ಏಕ ಪಂಚಾಶದ್ವರ್ಣಾನಾಂ ಚತುರ್ವಿಂಶತಿ ಮೂರ್ತಯ. ಕಲಶ ಪೂಜೆಯನ್ನು ಮಾಡಬೇಕಾದ್ರೆ ಹೇಳುವಂಥ ಮಂತ್ರ ಇದು. ನಿತ್ಯದಲ್ಲಿ ದೇವರ ಪೂಜಾ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ ಏಕ ಪಂಚಾಶತ ವರ್ಣ, 51 ಅಕ್ಷರಗಳಿಂದ ಪ್ರತಿಪಾದ್ಯನಾದಂಥವನು ಭಗವಂತ ಇಡೀ ದೇಹದಲ್ಲಿ. ಅದನ್ನು ಹೇಳ್ತಾರೆ ಹೇಗೆ? ಮೂಲಾಧಾರದಲ್ಲಿ ಭಗವಂತ ಇದ್ದು ಅನುಗ್ರಹವನ್ನು ಮಾಡ್ತಾನೆ. ಕ ಇಂದ ಪ್ರಾರಂಭ ಮಾಡಿಕೊಂಡು ಘವರೆಗೂ 4 ವರ್ಣಗಳು. ಕ ಕ ಗ ಘ 4 ವರ್ಣಗಳು. ನಾಭಿಯಿಂದ ಆ ದಳದಲ್ಲಿ ಕಮಲದಲ್ಲಿ ಜ್ಞವರೆಗೂ ಆರಂಭ ಮಾಡಿಕೊಂಡು ಜ್ಞವರೆಗೂ 6 ವರ್ಣಗಳು. ಆಮೇಲೆ ಹೃದಯದಲ್ಲಿ ಅಷ್ಟದಳದಲ್ಲಿ ಟದಿಂದ ಪ್ರಾರಂಭ ಮಾಡಿಕೊಂಡು ದವರೆಗೂ ಟ ಟ ಢ ಢ ಣ ತ ತ ಧ ಅಲ್ಲಿವರೆಗೂ. ಅಂದರೆ 8 ವರ್ಣಗಳು. ನೀವು ಎಣಿಸಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ. ಟ ಇಂದ ಪ್ರಾರಂಭ ಮಾಡ್ಕೊಳ್ರಿ. ಟ ಟ ಢ ಢ ಣ ತ ತ ಧ 3ನೇ ಅಕ್ಷರಕ್ಕೆ ನಿಲ್ಲಿಸಬೇಕು ಧಾಕ್ಕೆ. ಅಂದರೆ 8 ವರ್ಣಗಳಾಗ್ತದೆ. ಕಂಠದಲ್ಲಿ ಷೋಡಶ ದಳ. ಷೋಡಶ ಅಂದರೆ 16 ದಳ. ಧಾದಿಂದ ಧಾ ಬಗಲ 2ನೇ ಅಕ್ಷರ. ಧಾದಿಂದ ಪ್ರಾರಂಭ ಮಾಡಿಕೊಂಡು ಲಾವರೆಗೂ ಅಂತಾರೆ. 16 ವರ್ಣಗಳು ಅಲ್ಲಿ ಇದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಭ್ರೂಮಧ್ಯದಲ್ಲಿ ಈ ಭಾಗದಲ್ಲಿ ಚತುರ್ದಳ ಕಮಲದಲ್ಲಿ ಅ ಆ ಅಂ ಅಹ 4 ಅಕ್ಷರಗಳಿಂದ ಇದ್ದು ಅನುಗ್ರಹ ಮಾಡ್ತಾನೆ. ಶಿರದಲ್ಲಿ 12 ದಳ. ಅಲ್ಲಿ ಈ ಇಂದ ಆರಂಭ ಮಾಡಿಕೊಂಡು ಅವುವರೆಗೂ 12 ವರ್ಣಗಳಲ್ಲಿ ಭಗವಂತ ಇದ್ದು ಅನುಗ್ರಹ ಮಾಡ್ತಾನೆ. ಇನ್ನು ಬ್ರಹ್ಮರಂಧ್ರದಲ್ಲಿ ಅಂದರೆ ಶಿರಸ್ಸಿನಲ್ಲಿ ಮೇಲ್ಭಾಗ ಕರ್ಣಿಕಾ ಮಧ್ಯದಲ್ಲಿ ಕ್ಷ ಅನ್ನೋ ವರ್ಣದಿಂದ ಮಾತೃಗಾನ್ಯಾಸ ಮಾಡಬೇಕಾದ್ರೆ ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಇದೆ. ನರಸಿಂಹದೇವರು ಅಲ್ಲಿ ವಿಶೇಷವಾಗಿ ಭಗವಂತ ಇರ್ತಾನೆ ಕ್ಷ ಅನ್ನೋ ಅಕ್ಷರದಲ್ಲಿ. ಅಂದರೆ ಒಟ್ಟಾರೆ 51 ವರ್ಣಗಳಿದ್ದಾವೆ. 51 ವರ್ಣಗಳಲ್ಲೂ ಭಗವಂತ ಮೂಲಾಧಾರದಿಂದ ಪ್ರಾರಂಭ ಮಾಡಿಕೊಂಡು ಶಿರಸ್ಸಿನಲ್ಲಿರುವಂತಹ ಕರ್ಣಿಕಾ ಮಧ್ಯದಲ್ಲಿ ಕ್ಷವರೆಗೂ ಆ ಇಂದ ಕ್ಷವರೆಗೂ ರಮಯಂತೆ ಪ್ರತಿಪಾದ್ಯನಾದ್ದರಿಂದ ಅವನನ್ನ ಅಕ್ಷರ ಅಂತ ಕರೀತಾರೆ ಭಗವಂತನನ್ನ. ಇಂತಹ ಭಗವಂತ ಕರ್ಣದಿ 11 ಇಂದ್ರಿಯಗಳಿದ್ದಾವೆ. ಅದರಲ್ಲೂ ಆ ಇಂದ್ರಿಯಗಳಲ್ಲಿ ಶಕ್ತಿ ಪ್ರತಿಷ್ಠ ಸಂವಿಷ್ಟ ಸ್ಫೂರ್ತಿ ಪ್ರವರ್ತಿರೇವಚ ಕಲಾ ವಿದ್ಯಾ ಮತಿರ್ನಿಧಿ ಮಾಲಾ ಕಾಲೋ ಹಿ ಪೂರುಷಃ ಅಂತ ಹೇಳಿ ಭಗವಂತನ ರೂಪಗಳಿದ್ದಾವೆ.
ಆ 24 11 ರೂಪಗಳಿದ್ದಾವೆ. ಅದರ ಜೊತೆಗೆ ಚತುರ್ವಿಂಶತಿ ತತ್ವದಿ 24 ತತ್ವಗಳಲ್ಲಿ ಕೇಶವಾದಿ 24 ರೂಪಗಳಿದ್ದಾವೆ. ಅಂದ್ರೆ ನೋಡಿ ಎಷ್ಟು ರೂಪಗಳಿದ್ದಾವೆ ನಮ್ಮ ಶರೀರದಲ್ಲಿ. ಭಗವಂತ ನಮ್ಮ ಇಡೀ ಶರೀರದಲ್ಲಿ ಯಾವಾಗಲೂ ವಾಸ ಮಾಡ್ತಾನೆ. ಭಗವಂತನ ವಾಸ ಆಗಿರೋದ್ರಿಂದಲೇ ನಾವೆಲ್ಲ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೀವಿ. ಊಟ ಮಾಡ್ತೀವಿ, ನೋಡ್ತೀವಿ, ಕೇಳ್ತೀವಿ, ನಡಿತೀವಿ, ಮಾತಾಡ್ತೀವಿ. ಎಲ್ಲವೂ ಭಗವಂತ ಮಾಡುವಂಥ ವ್ಯಾಪಾರ, ನಮ್ದೇನೂ ಇದರೊಳಗಿಲ್ಲ. ಅದಕ್ಕೆ ಹೇಳಿರೋದು ನಾಹಂಕರ್ತ ಹರಿಕರ್ತ. ಇನ್ನು ನೋಡಿ, ಪ್ರಥಮದಲ್ಲಿ ಹೇಳಿದ್ದು ಇಲ್ಲಿ ಯಾವುದನ್ನು ಪುನರುಕ್ತಿ ಮಾಡಿಲ್ಲ ಅಂತಾರೆ ಜಗನ್ನಾಥದಾಸರು. ಪ್ರಥಮದಲ್ಲಿ ಹೇಳಿರುವಂಥ ವಿಭಾಗ ಇಂದ್ರಿಯಗಳು, ಎರಡನೇದ್ದು ಇಂದ್ರಿಯ ಗೋಲಕಗಳ ಬಗ್ಗೆ ಹೇಳ್ತಾರೆ. ಇನ್ನು ಧಾತುಗಳ ಬಗ್ಗೆ ಹೇಳ್ತಾರೆ. ನೋಡಿ, 7 ಧಾತುಗಳಿದ್ದಾವೆ. ಇದರಲ್ಲಿ ಅನಿರುದ್ಧಾದಿ ಪಂಚರೂಪಗಳು, ವಶಿಷ್ಠ ನಾಮಕ ಪರಮಾತ್ಮ, ಒಂದು ಹಂಸನಾಮಕ ಪರಮಾತ್ಮ, ಹೀಗೆ ಒಟ್ಟು 7 ಧಾತುಗಳು ಅಂತಾರೆ. ಸಪ್ತ ಭಗವದ್ರೂಪಗಳು. ಇನ್ನು ಉಪಲಕ್ಷಣದಯ ಭಗವದ್ರೂಪಗಳಾಗಿರುವಂತಹ 3 ರೂಪಗಳು, ಬ್ರಹ್ಮ ವಿಷ್ಣು ಮಹೇಶ್ವರ, ಅಂದರೆ ವಿಷ್ಣು ಬ್ರಹ್ಮ ಶಿವ, ಈ 3 ಭಗವದ್ರೂಪಗಳು. ಅಂತೂ ಒಟ್ಟಾರೆ 45 ಭಗವದ್ರೂಪಗಳು. 11, 24, 7 + 3 45 ಆಗ್ತದೆ. ಅಂದರೆ ಒಟ್ಟಾರೆ 96 ರೂಪಗಳು, ಷಣ್ಣವತಿ ರೂಪಗಳು. ನಾವಿನ್ನು ನೋಡಿದ್ವಲ್ಲ ಅದೇ ರೂಪಗಳು. ಅಜಾದಿ ರೂಪಗಳು 51, ಶಕ್ತಿ ಪ್ರತಿಷ್ಠಾದಿ ಕೇಶವಾದಿ ತ್ವಗಾದಿ ರೂಪಗಳು 45. ಒಟ್ಟಾರೆ 192 ರೂಪಗಳು. ನೋಡಿ, ಇಷ್ಟು ರೂಪದಿಂದ ಭಗವಂತ ಒಳಗಿದ್ದು, ದೇಹದ ಒಳಗಿದ್ದು ಅವಿರತ ಆದ್ಯಂತ ಶೂನ್ಯನಾದ ಆದಿ ಮಧ್ಯಂತರ ಹೀನಾಯ, ಭಗವಂತನಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅಂತಹ ಅಪರಿಚ್ಛಿನ್ನವಾದಂತಹ ಅನಿರುದ್ಧ, ಅಂದರೆ ನಿರ್ಲಿಪ್ತನಾದಂತಹ ಅನಿರುದ್ಧ ಏನು ಮಾಡ್ತಾನೆ ಭಗವಂತ? ಜತನ ಮಾಳ್ಪನು. ಈ ತತ್ವೇಶರು ಅಂತೇನಿದ್ದಾರಲ್ಲ, ತತ್ವಾಭಿಮಾನಿ ದೇವತೆಗಳು, ಅವರ ದ್ವಾರ ಸಂರಕ್ಷಣೆ ಮಾಡ್ತಾನೆ ನಮ್ಮ ದೇಹವನ್ನ. ಜಗದಿ, ಈ ಜಗತ್ತಿನಲ್ಲಿರುವಂತಹ ಎಲ್ಲ ಪ್ರಕಾರದ ಎಲ್ಲರೂ ಆಗಿರಬಹುದು, ಅವರು ಇದನ್ನು ಚಿಂತನೆ ಮಾಡಬೇಕು ಅಂತಾರೆ. ಜೀವ ಪ್ರತತಿಗಳ ಭಗವದ್ಭಕ್ತರನ್ನ ಅಂತ ಇಟ್ಕೊಂಡ್ರೆ, ಅದರಿಂದ ಆಗುವಂತಹ ಜ್ಞಾನಿಗಳು, ಬಲ್ಲವರು, ಅಂದರೆ ಭಗವದ್ಭಕ್ತರಾದವರು, ಷಣ್ಣವತಿ ನಾಮಕ ಪೂರ್ವೋಕ್ತವಾಗಿರುವಂತಹ 96 ಶ್ರಾದ್ದ ಕಾಮಿಯಾದಂತಹ ಅನಿರುದ್ಧ, ಅಂದರೆ ನಿಯಾಮಕನಾದಂತಹ ಭಗವಂತನ ಚತುರ್ಮೂರ್ತಿಗಳ ಅನಿರುದ್ಧ 1, ಅನಿರುದ್ಧ ಪ್ರದ್ಯುಮ್ನ 2, ಅನಿರುದ್ಧ ಸಂಕರ್ಷಣ 3, ಅನಿರುದ್ಧ ವಾಸುದೇವ 4. ಹೀಗೆ ಯಾರು ತಿಳಿದು ಒಂದೊಂದು ರೂಪದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಅನಿರುದ್ಧ 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 ಹೀಗೆ ಯಾರು ಚಿಂತನೆಯನ್ನ ಮಾಡ್ತಾರೋ, ಎಲ್ಲಿ ಪೂಜಾ ಮಾಡಬೇಕಾದ್ರೆ, ಪಿತೃಗಳ ಪೂಜಾ ಮಾಡಬೇಕಾದ್ರೆ, ಅದರಲ್ಲೂ ಶಾಸ್ತ್ರ ಹೇಳ್ತದೆ ಅನಿರುದ್ಧ ಸ್ವಯಂ ಜ್ಞೇಯ. ಶ್ರಾದ್ದ ಮಾಡ್ತಾನಲ್ಲ ಕರ್ತೃ, ಅವನಲ್ಲಿ ಸಾಕ್ಷಾತ್ ಅನಿರುದ್ಧ ರೂಪದಿಂದ ಭಗವಂತ ಇರ್ತಾನೆ. ಪಿಂಡವನ್ನೇನಿಡ್ತಾನಲ್ಲ ಪಿತೃಪಿತಾಮಹ ಪ್ರಪಿತಾಮಹ, ಅಲ್ಲಿ ವಸು ರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 3 ರೂಪದಿಂದ ಇರ್ತಾನೆ ಭಗವಂತ. ಅಂದರೆ ಒಟ್ಟಾರು 4 ಆಯಿತು. ಅನಿರುದ್ಧ ಮಾಡೋನಲ್ಲಿರ್ತಾನೆ, ಅಲ್ಲಿ 3 ಇರೋದ್ರಿಂದ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ 4 ರೂಪದಿಂದ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಚಿಂತನೆ ಮಾಡೋ ಕ್ರಮವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಅಧಿಕಾರಿಯಾದಂಥವನು ಪೂರ್ವೋಕ್ತ ಕಾಲದಲ್ಲಿ ಶ್ರಾದ್ದ ಮಾಡಬೇಕಾದರೆ, ಪ್ರತಿ ಸಂವತ್ಸರಿಕ ಶ್ರಾದ್ದದಲ್ಲಿ ಈ ವಿಷಯವನ್ನ ತಿಳಿದುಕೊಂಡು, ಪಿತೃಗಣ ಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ, ಅಲ್ಲಿ ಬಂದಾಗ ನೋಡೋಣ. ಈ ರೀತಿಯಾಗಿ ಚಿಂತನೆ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ? ವಿಶೇಷವಾಗಿ ಜತನ ಮಾಳ್ಪ, ಅನುಗ್ರಹವನ್ನ ಮಾಡ್ತಾನೆ, ರಕ್ಷಣೆಯನ್ನ ಮಾಡ್ತಾನೆ ಭಗವಂತ ಅಂತ ಹೇಳಿ ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಭಗವಂತ ಇದ್ದಾನಲ್ಲ, ಅವನೇನು ಮಾಡ್ತಾನೆ? ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಭಗವಂತನಿಗೆ ಯಾವುದೇ ವರ್ಣ ಅಥವಾ ವಯಸ್ಸು, ಇವರು ಪುರುಷ, ಇವರು ಸ್ತ್ರೀಯರು, ಇವರು ಬಾಲಕರು, ಇವರು ವೃದ್ಧರು ಅನ್ನೋ ಭೇದ ಭಾವವೇ ಭಗವಂತನಲ್ಲಿಲ್ಲ. ಪಕ್ಷಪಾತ ಅನ್ನೋದು ಭಗವಂತನಲ್ಲಿಲ್ಲ.
ಅದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ. ಅಭುಜ ಅಭುಜ ಜಾಂಡೋದರನು ವಿಪಿನದಿ ಶಬರಿಯಂಜಲ ನುಂಡು ಗೋಕುಲ ದಬರೆಯನೊಲಿಸಿದನು ಋಷುಪತ್ನಿಯರು ಕೊಟ್ಟನ್ನ. ಸುಭುಜತ ಭುಂಜಿಸಿದ ಸ್ವರಮಣ ಕುಬುಜ ಗಂಧಕ್ಕೆ ಒಲಿದ ಮುನಿಗಣ ವಿಭುತ ಸೇವಿತ ಬಿಡವನೆ ನಾವಿತ್ತ ಕರ್ಮಫಲ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಉದಾಹರಣೆಯನ್ನು ಕೊಡ್ತಾರೆ ಈ ಪದ್ಯದಲ್ಲಿ. ಭಗವಂತನಿಗೆ ಯಾವ ಪಕ್ಷಪಾತ ಅನ್ನೋದಿಲ್ಲ, ವರ್ಣಾದಿಗಳಿಲ್ಲ. ಭಗವಂತನಿಗೆ ಬೇಕಾಗಿರುವಂಥದ್ದು ಭಕ್ತಿ. ನೀವೆಷ್ಟು ಭಕ್ತಿ ಮಾಡ್ತೀರೋ ಅಷ್ಟು ಒಲಿತಾನೆ ಭಗವಂತ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟರು. ಎಲ್ಲ ಪುರಾಣಗಳಲ್ಲಿ ಬಂದಿರುವಂತಹ ಉದಾಹರಣೆಯನ್ನು ತೆಗೆದು ಹೇಳ್ತಾರೆ ಜಗನ್ನಾಥದಾಸರು. ಭಕ್ತರು ಕೊಡುವಂತಹ ಪದಾರ್ಥವನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಕೊಡ್ತಾರೆ, ಏನು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದು ಇರಲಿ, ಆದರೆ ಹೇಗೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಅಂತಾನೆ ಭಗವಂತ. ಎಷ್ಟು ಭಕ್ತಿಯಿಂದ ಕೊಡ್ತಾರೆ, ಎಷ್ಟು ಪ್ರೀತಿಯಿಂದ ಕೊಡ್ತಾರೆ ನೋಡಿ ಹೇಳ್ತಾರೆ. ಅಭುಜ ಜಾಂಡ ಅಂದರೆ ಇಡೀ ಬ್ರಹ್ಮಾಂಡದೊಳಗೆ ಉದರನು ಅಂದರೆ ಅನಂತಾನಂತ ಬ್ರಹ್ಮಾಂಡಗಳ ಉದರದಲ್ಲಿ ಧರಿಸಿರತಕ್ಕಂತಹ ಸೀತಾಪತಿಯಾದಂತಹ ರಾಮಚಂದ್ರ ದೇವರು ವಿಪಿನದಿ ದಂಡಕಾರಣ್ಯದಲ್ಲಿ. ವಿಪಿನದಿ ಅಂತ ಯಾಕಂತೀರಿ ನೀವು ಅಂತ ಕೇಳಿದರೆ ಶ್ಲೋಕ ಹೇಳ್ತಾರೆ ರಾಮಾಯಣದ್ದು ಪ್ರಮಾಣ. ಪಂಪಾಯ ಪಶ್ಚಿಮೇ ತೀರೆ ವೀರೋ ವಿವಿಶತ ಶುಭಂ ಆಲೋಕ್ಯ ಲೋಕನಾಥಂ ತಂ ಸಾನುಜಂ ಸ್ವಾಶ್ರಮಾಗತಂ ಶಬರಿ ಪೂಜಯಾಮಾಸ ಫಲಮೂಲೈ ತಪಸ್ವಿನಿ. ಸಂಗ್ರಹ ರಾಮಾಯಣದಲ್ಲಿ ಉಕ್ತವಾಗಿರುವಂತಹ ಶ್ಲೋಕ ಇದು. ಶಬರಿನಾಮಕ ಸ್ತ್ರೀ ಎಂಜಲನುಂಡು ರಾಮದೇವರಿಗೆ ಹಣ್ಣನ್ನು ಕೊಡ್ತಾಳೆ. ಭಗವಂತ ಅಂದರೆ ಅದು ಸಿಹಿಯಾಗಿದೆನೋ ಇಲ್ಲೋ, ಹುಳಿಯಾಗಿದೆನೋ ಅಥವಾ ಹಣ್ಣು ಕೆಟ್ಟು ಹೋಗಿದೆನೋ ಅಂತ ಪರೀಕ್ಷೆ ಮಾಡಿ ಅದನ್ನು ಕೊಡ್ತಾ ಇದ್ದಾಳೆ. ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಂತೆ. ಅದರ ಅರ್ಥ ಏನು ಅಂದರೆ ಶಬರಿಯ ನೆಂಜರ ನುಂಡು ಅವಳ ಭಕ್ತಿಯನ್ನು ಸ್ವೀಕಾರ ಮಾಡದ ಭಗವಂತ. ಅಂದರೆ ಶಬರಿ ಫಲವತ್ ಸ್ವೀಕರಿಸ್ತಾನೆ ಹೊರತು ಶಬರಿ ಕೊಟ್ಟ ಫಲಗತವಾದಂತಹ ತನ್ನ ಸ್ವಾಖ್ಯರಸವನ್ನು ಭೋಜನ ಮಾಡಿದನೇ ಹೊರತು ಜಡರಸವನ್ನು ಉದರದಲ್ಲಿ ಬ್ರಹ್ಮಾಂಡಗಳ ಧರಿಸಿದೋಪಾದಿಯಲ್ಲಿ ಇಡ್ತಾನೆ ಅಂತ ತಾತ್ಪರ್ಯ ಅಂತಾರೆ. ಅಂದರೆ ಭಗವಂತನ ಅದ್ಭುತವಾದ ಮಹಿಮೆ ನೋಡಿ ಹೇಗಿದೆ. ಅವಳಲ್ಲಿರುವಂಥ ಭಕ್ತಿಯನ್ನು ಸ್ವೀಕಾರ ಮಾಡಿದ. ಈ ನಾವು ಅಡಿಗೆ ಮಾಡ್ತೀವಿ, ದೇವರಿಗೆ ಸಮರ್ಪಣೆ ಮಾಡ್ತೀವಿ, ನಾವು ಮಾಡಿರೋ ಅನ್ನ ನಮ್ಮನೇಲೇ ಇರ್ತದೆ, ದೇವರೇನು ತಿಂದಿರೋದಿಲ್ಲ. ಮತ್ತು ಎಲ್ಲಿ ಹೋಯಿತು ಹಾಗಿದ್ರೆ ಅಂತ ಕೇಳಿದರೆ ಆ ಅನ್ನದಲ್ಲಿರುವಂತಹ ಕೇಶವ ರೂಪ ಇದೆ, ತಂದೇ ಒಂದು ರೂಪ. ಆ ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡ್ತಾನೆ. ಹೇಗೋ ಹಾಗೆ ಭಗವಂತ ಇಲ್ಲಿ ಸ್ವೀಕಾರ ಮಾಡಿರುವಂಥದ್ದು. ಗೋಕುಲದ ಅಬಲೆಯರನು, ಗೋಕುಲ ಸ್ಥಾನದಲ್ಲಿ ಇದ್ದಂತಹ ಗೋಪಿಕಾ ಸ್ತ್ರೀಯರಿಗೆ ಒಲಿದಿದ್ದಾನೆ ಭಗವಂತ. ಅವರ ಜೊತೆಗೆ ಕ್ರೀಡಾದಿಗಳನ್ನು ಆಡಿದ್ದಾನೆ. ಋಷಿಪತ್ನಿಯರು ಕೊಟ್ಟಂತಹ ಅನ್ನವನ್ನು ನಿರ್ಣಯದಲ್ಲಿ ಹೇಳ್ತಾರೆ 13ನೇ ಅಧ್ಯಾಯದಲ್ಲಿ. ಸುಭುಜ ತನ್ನ ಸ್ವಾಖ್ಯವಾದ ಅನ್ನವನ್ನು ಭೋಜನ ಮಾಡತಕ್ಕಂಥ ಭಗವಂತ ತಾ ಭುಂಜಿಸಿದ, ಭೋಜನವನ್ನು ಮಾಡಿದ್ದಾನೆ. ತಾ ಷಡ್ವಿಧಾನ್ನ ಪರಿಪೂರ್ಣ ಕರಾ ಸಮೇತ ಪ್ರಾಪ್ತ ವಿಸೃಜ್ಯ ಪರಿಪುತ್ರ ಸಮಸ್ತ ಬಂಧೂನ್. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಕೃಷ್ಣ ಏಕಾ ಪತಿ ಪ್ರವಿವೃತ ಪದಮಾಪ ವಿಷ್ಣೋಹೋ. ಭಗವಂತ ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡಿ, ಅದಕ್ಕೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಸುಭುಜೋ ದುರ್ಧರೋ ವಾಗ್ಮಿ ಕುಬುಜೆ ಗಂಧಕ್ಕೆ ಒಲಿದ. ಕುಬುಜ ಕಂಸನ ಆಸ್ಥಾನದಲ್ಲಿರುವಂಥವಳು, ಗಂಧವನ್ನು ಕೊಡುವಂಥವಳು. ಅವರಿಗೆ ಆ ಗಂಧವನ್ನು ಹಚ್ಚಿದ್ದಕ್ಕೆ ಭಗವಂತ ಅವಳಿಗೆ ಸುಂದರವಾದ ರೂಪವನ್ನು ಕೊಟ್ಟ. ಸ್ವರಮಣ ಅಂದರೆ ಪರಮಾತ್ಮ ಪ್ರತಿ ಪದಾರ್ಥಗಳಲ್ಲಿರುವಂತಹ ತನ್ನ ಸ್ವಾಖ್ಯ ರಸಾತ್ಮಕವಾದಂತಹ ಭಗವದ್ರೂಪಗಳಿಂದ ಐಕ್ಯವನ್ನು ಹೊಂತಾನೆ. ನಾನೀಗ ಹೇಳಿದ್ನಲ್ಲ, ಯಾವುದೇ ಪದಾರ್ಥ ಭಗವಂತನ ಮುಂದೆ ಇಟ್ಟರೂ ಭಗವಂತ ಅದರಲ್ಲಿರುವಂತಹ ತನ್ನ ಸ್ವಾಖ್ಯ ರೂಪದಲ್ಲಿ ಐಕ್ಯವಂತಾನೆ. ಸ್ವರಮಣ ಅನ್ನೋ ಒಂದು ಶಬ್ದಕ್ಕೆ ಅನೇಕ ಅರ್ಥ ಇದ್ದಾವೆ, ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ. ಒಂದು, ತನ್ನ ರೂಪಗಳ ಜೊತೆಗೆ ಐಕ್ಯ ಹೊಂತಾನೆ ಅಂತ ಒಂದು ಅರ್ಥ ಆದರೆ, ಇನ್ನೊಂದು ಅರ್ಥ ಸ್ವರಮಣ, ಯಾರಿಂದಲೂ ಭಗವಂತನಿಗೇನೂ ಆಗಬೇಕಾಗಿಲ್ಲ.
ನಾವು ನೈವೇದ್ಯ ಇಟ್ಟರೆ ಸ್ವೀಕಾರ ಮಾಡ್ಬೇಕೇನು ಭಗವಂತ? ಇಲ್ಲ ಅಂದ್ರೆ ಉಪವಾಸ ಇರ್ತಾನ? ಏನಿಲ್ಲ, ನಿತ್ಯಾನಂದನಾದಂಥವನು ಭಗವಂತ. ಅದನ್ನು ಹೇಳಬೇಕಾಗಿದೆ ಜಗನ್ನಾಥದಾಸರಿಗೆ. ಶಾಸ್ತ್ರದ ಸಾರವನ್ನೇ ಎಳೆದ್ರು ಈ ಒಂದು ಶಬ್ದದಲ್ಲಿ. ಸ್ವರಮಣ, ಸುಭುಜತಾ ಭುಂಜಿಸಿದ ಸ್ವರಮಣ, ಕುಬುಜ ಗಂಧಕ್ಕೆ ಒಲಿದ ಮುನಿಗಣ, ವಿಬುಧ ಸೇವಿತ ಬಿಡವನೆ ತಾವಿತ್ತ ಕರ್ಮಫಲ. ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವಂತಹ ಋಷಿಗಳಿಂದಲೂ ಸೇವಿಸಲ್ಪಡುವಂತಹ ಭಗವಂತ ನಾವಿತ್ತಂತಹ ಕರ್ಮಫಲ, ನಾವು ಮಾಡತಕ್ಕಂತಹ ಅನೇಕ ವಿಧವಾದ ಪದಾರ್ಥಗಳು, ಹುಳಿ ಮಾಡಿರ್ತಾರೆ, ಸಾರು ಮಾಡಿರ್ತಾರೆ, ಪಲ್ಯ, ಚಟ್ನಿ, ಕೋಸಂಬರಿ, ಮಂಡಿಗೆ ಅಂತಾರೆ, ಹೋಳಿಗೆ ಅಂತಾರೆ, ಶಾವಿಗೆ ಪಾಯಸ ಅಂತಾರೆ, ಅನೇಕ ವಿಧವಾದ ಪದಾರ್ಥಗಳನ್ನು ಮಾಡಿರ್ತಾರೆ. ಮಾಡಿದಂಥ ಭಗವಂತ ಅವನ ಮುಂದೆ ನಿಂತು ನಾವು ಹೇಳಬೇಕು, ಸ್ವಾಮಿ ನಿನ್ನ ಸ್ವಾಖ್ಯಗಳ ನೀನು ಸ್ವೀಕಾರ ಮಾಡು, ಅದರಿಂದ ನಮಗೆ ಅನುಗ್ರಹವನ್ನು ಮಾಡು. ಯಾರು ಈ ರೀತಿ ಚಿಂತನೆ ಮಾಡ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ? ಬಿಡುವನೇ. ಸ್ವೀಕಾರ ಮಾಡದೇ ಬಿಡ್ತಾನ? ಇಲ್ಲ, ತಕ್ಷಣ ಸ್ವೀಕಾರ ಮಾಡಿ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 4 ಜನರ ಉದಾಹರಣೆಯನ್ನು ಕೊಟ್ಟರು. ಶಬರಿಯ ಉದಾಹರಣೆ ಕೊಟ್ಟಿದ್ದಾರೆ. ಗೋಕುಲದಲ್ಲಿರುವಂತಹ ಎಲ್ಲ ಸ್ತ್ರೀಯರು, ಗೋಪಿಕಾ ಸ್ತ್ರೀಯರ ಉದಾಹರಣೆ ಕೊಟ್ಟಿದ್ದಾರೆ. ಆಮೇಲೆ ಆ ಋಷಿ ಪತ್ನಿಯರು ಕೊಟ್ಟಿರುವಂತಹ ಅನ್ನವನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತ. ಕುಬುಜೆಗೆ ಒಳ್ಳೆಯ ರೂಪವನ್ನು ಕೊಟ್ಟಿದ್ದಾನೆ. ಅಂದರೆ ಗಂಧವನ್ನು ಯಾರು ನಿತ್ಯದಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾರೋ ಅವರಿಗೆ ಒಳ್ಳೆಯ ಸುಂದರ ಶರೀರ ಅವರಿಗೆ ಬರ್ತಾ ಇದೆ. ಹೀಗೆ ಭಗವಂತ ನಾವು ಮಾಡುವಂಥ ಅಡಿಗೆಯನ್ನು ಭೋಜನ ಮಾಡಬೇಕಾದರೆ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ಅಲ್ಲಿರುವಂತಹ ಭಗವಂತನ ರೂಪಗಳ ವರ್ಣನೆಯನ್ನು ಜಗನ್ನಾಥದಾಸರು ತಿಳಿಸಿದ್ದಾರೆ. ಇನ್ನೂ ಸುಮಾರು ಪದ್ಯಗಳಿದ್ದಾವೆ, ಅದನ್ನು ಮುಂದಿನ ವಾರ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.